ವರ್ಷದಲ್ಲಿ ಒಂದು ಬಾರಿ ಮಾತ್ರ ಪೂಜಿಸುವ ಸಿದ್ದಾಪುರ ತಾಲೂಕಿನ ಪ್ರಸಿದ್ಧ ಮುಟ್ಟಳ್ಳಿ ಗೌರಮ್ಮನ ದರ್ಶನಕ್ಕೆ ಶುಕ್ರವಾರ ಭಕ್ತ ಸಾಗರವೇ ಹರಿದು ಬಂದ ದೃಶ್ಯ ಕಂಡುಬಂದಿತು. ಪ್ರತಿನಿತ್ಯವೂ 2,000ಕ್ಕೂ ಹೆಚ್ಚು ಭಕ್ತರು ಬಂದು ಪೂಜೆಯನ್ನು ಸಲ್ಲಿಸಿ ತಾವು ಹೇಳಿಕೊಂಡ ಹರಕೆಯನ್ನು ಒಪ್ಪಿಸುತ್ತಾರೆ. ಭಕ್ತರು ಕೋರಿಕೊಂಡ ಬೇಡಿಕೆಗಳನ್ನು ದೇವಿಯು ಈಡೇರಿಸುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ. ನಾವು ಯಾವುದೇ ಪಾವತಿ ವಿಶೇಷ ಪೂಜೆ ಏರ್ಪಡಿಸುವುದಿಲ್ಲ. ಭಕ್ತರು ತಾವು ಮನಸ್ಸಿನಲ್ಲಿ ಹೇಳಿಕೊಂಡ ಕೋರಿಕೆಗಳು ಈಡೇರಿಕೆಯಾದ ನಂತರವೇ ತಾವೇ ಬಂದು ಪೂಜೆ ಸಲ್ಲಿಸುತ್ತಾರೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಭಕ್ತರು ಬರುತ್ತಾರೆ, ದರ್ಶನ ಪಡೆಯುತ್ತಾರೆ ಎನ್ನುತ್ತಾರೆ ಅರ್ಚಕ ಕುಟುಂಬದವರು. ಪ್ರತಿದಿನ ದರ್ಶನಕ್ಕೆ ಬರುವ ಭಕ್ತರಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಬಂಗಾರ ಕಳುವಾದರೆ ಭಕ್ತರು ಹರಕೆಯನ್ನು ಹೊರುತ್ತಾರೆ. ಪುರಾತನ ಇತಿಹಾಸವುಳ್ಳ ಮುಟ್ಟಳ್ಳಿ ಗೌರಮ್ಮನ ದರ್ಶನ ಮಾಡಬೇಕೆಂದರೆ ಹಾರ್ಸಿಕಟ್ಟದಿಂದ ಮುಟ್ಟಳ್ಳಿ ರಸ್ತೆಯಲ್ಲಿ ಸಿಗುವ ಹಳಿಯಾಳಕ್ಕೆ ಹೋಗಿ ದೇವರ ದರ್ಶನ ಪಡೆಯಬಹುದು. ನಮಸ್ಕಾರ, ನನ್ನ ಹೆಸರು ದೇವರಾಜ್ ಅಂತೇಳಿ. ನಾನು ಇಂಡಿಯನ್ ಆರ್ಮಿ ಸರ್ವಿಸ್ ಮಾಡ್ತಾ ಇದ್ದೀನಿ. ನಾನು ರಜೆ ಬಂದಾಗಲೆಲ್ಲ ಇಲ್ಲಿ ಈ ಚೌತಿ ಹಬ್ಬಕ್ಕೆ ಬಂದಾಗ ಇಲ್ಲಿ ಮುಟ್ಟಳ್ಳಿ ಗೌರಮ್ಮ ದರ್ಶನ ಮಾಡಲಿಕ್ಕೆ ಬಂದೇ ಬರ್ತೀನಿ. ಕಾರಣ ಏನಂತಂದರೆ, ನಾನು ದೇಶದ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಓಡಾಡಿದ್ದೀನಿ. ದೇವ್ರ ಮೇಲೆ ಹೆಚ್ಚಿನ ಭಕ್ತಿ ಇದೆ ನನಗೆ. ಒಂದು ದೇವಸ್ಥಾನ ಅಂತಂದರೆ ಪೂರಿ ಜಗನ್ನಾಥ ದೇವಸ್ಥಾನ, ಎರಡನೇದಾಗಿ ನಂತರ ಮುಟ್ಟಳ್ಳಿ ಗೌರಮ್ಮ. ಇವರಿಬ್ಬರ ಸ್ಟ್ಯಾನ್ಸ್ ಅಂತ ಹೇಳ್ತಾರಲ್ಲ, ಒಂದು ನಿಂತ್ಕೊಳ್ಳುವಂಥ ಭಂಗಿ ಇದೆ. ಅದು ಎರಡೂ ಒಂದೇ ಥರ. ಒಂದು ಮಗು ಅಥವಾ ಒಂದು ತಾಯಿ ತನ್ನ ಮಗುವನ್ನು ಏನೋ ಕಷ್ಟ ಅಂತ ಬಂದಾಗ ತಾಯಿ ಹತ್ರ ಅಥವಾ ತಾಯಿ ಹತ್ರ ಬಂದಾಗ ಮಗು ಎತ್ತುಕೊಳ್ಳುವಂಥ ಯಾವ ರೀತಿಯ ಒಂದು ಭಂಗಿ ಇದೆ, ಆ ರೀತಿಯಾಗಿ ಒಂದು ಪೂರಿ ಜಗನ್ನಾಥ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯ ಭಂಗಿ ಆಗಿದೆ. ಬಿಟ್ಟರೆ ದೇಶದಲ್ಲಿ ಎರಡನೇ ದೇವಸ್ಥಾನ ಅಂತಂದರೆ ಇದು ಮುಟ್ಟಳ್ಳಿ ಗೌರಮ್ಮನ ಈ ಆಸ್ಥಾನ. ಇಲ್ಲಿ ವರ್ಷದಲ್ಲಿ 4 ದಿನ 5 ದಿನ ಅಂತ ದರ್ಶನ ಕೊಡುವಂಥ ಈ ತಾಯಿ ಸದಾ ಕರುಣಾಮಯಿ. ಯಾಕೆಂತಂದರೆ ಪ್ರತಿಯೊಬ್ಬರ ಇಲ್ಲಿ ಹರಕೆಗಳು ಈಡೇರ್ತವೆ. ಯಾರಿಗೆ ಸಂತಾನದ ಬಗ್ಗೆ ಯಾರೇನೋ ಪ್ರಶ್ನೆಗಳಿದ್ದರೆ ಅದು ಕೂಡ ನೆರವೇರ್ತವೆ. ಅದೇ ರೀತಿ ಪ್ರತಿಯೊಂದು ಮನೋಕಾಮನೆಗಳೆಲ್ಲ ಇಲ್ಲಿ ಪೂರ್ಣ ಆಗ್ತವೆ. ಇದು ನನ್ನ ಅನುಭವದ ಮಾತು. ಹಾಗಾಗಿ ನಾನು ಪ್ರತಿ ವರ್ಷ ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ರಜೆ ಬಂದಿರ್ತೀನಿ, ಆವಾಗ ಖಂಡಿತ ಇಲ್ಲಿ ಬಂದು ದರ್ಶನ ಮಾಡೋಗ್ತೀನಿ. ಎಲ್ಲ ಸದ್ಭಕ್ತರಿಗೆ ಹೇಳೋದಿದೆ ಒಂದು ಮಾತು, ನೀವು ಬನ್ನಿ, ನೀವು ದರ್ಶನ ಮಾಡ್ಕೊಂಡು ಹೋಗಿ ಅಂತ. ನಮಸ್ಕಾರ. ಗೌರಮ್ಮ ಅಂತ ಯಾಕೆ ಹೆಸರು ಬಂತು ಅಂತ ಅಂದರೆ, ಇದು ಹಳೆ ವೃತ್ತಾಂತವನ್ನು ನಮ್ಮ ದೊಡ್ಡಪ್ಪ ಹೇಳಿದ್ದಾರೆ ಅನ್ಸುತ್ತೆ. ಸೊ ಮಹಾರಾಜರ ಕಾಲದಲ್ಲಿ ಬೆಳಿಗ್ಗೆ ಮಹಾರಾಜರು ಅದನ್ನು ಪೂಜೆ ಮಾಡ್ತಾಯಿದ್ರು ಆರಾಧ್ಯ ದೈವ ಆಗಿ. ಸೊ ಅದು ಅಲ್ಲಿಂದ ಮುಟ್ಟಳ್ಳಿ ಒಂದು ರಾಜ ಮನೆತನಕ್ಕೆ ಬಳುವಳಿಯಾಗಿ ಅವ್ರ ಮಗಳಿಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ಇದೇ ಥರ ಹಬ್ಬದ ದಿವಸ ಪೂಜೆ ನಡೀತಾ ಇರುತ್ತೆ. ಸೊ ಅದು ಕಾಲಕ್ರಮೇಣ ಏನಾಗುತ್ತೆ ಅಂದರೆ, ಅಲ್ಲಿ ಆರಾಧಿಸೋರು ಇಲ್ಲಿಂದ ನಮ್ಮ ಅಜ್ಜಗೆ ಅಜ್ಜನಿಗೆ ಅವರು ಹಸ್ತಾಂತರ ಮಾಡ್ತಾರೆ. ಸೊ ಅಲ್ಲಿಂದ ನಮ್ಮ ಅಜ್ಜ ಅದನ್ನು ಪೂಜೆ ಮಾಡ್ತಾ ಬರ್ತಾರೆ. ಸೊ ಕಾಲಕ್ರಮೇಣ ನಮ್ಮದು ಮನೆ ಆಸ್ತಿ ಜಮೀನು ಈ ಕಡೆ ಬಂದಿದ್ದರಿಂದ ಅದು ಇಲ್ಲಿ ನಮ್ಮ ಮನೆಯಲ್ಲೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಸುಮಾರು ನಮ್ಮ ಮನೆಯಲ್ಲೇ ಒಂದು 150 ವರ್ಷದ ಇತಿಹಾಸ ಇರ್ಬೋದು. 150 ವರ್ಷದ ನಮಗೆಲ್ಲ ಗೊತ್ತಿಲ್ಲ. ಸೊ ಅಲ್ಲಿಂದ ನಮ್ಮ ಅಜ್ಜ ಪೂಜೆ ಮಾಡ್ತಿದ್ರು, ಈಗ ನಮ್ಮ ಅಪ್ಪ ಮಾಡ್ತಿದ್ದಾರೆ. ಸೊ ಇದು ಅದಕ್ಕೋಸ್ಕರ ಮುಟ್ಟಳ್ಳಿ ಗೌರಮ್ಮ ಅಂತ ಒಂದು ಹೆಸರು ಇನ್ನೂ ಕಂಟಿನ್ಯೂ ಆಗಿ ನಡೀತಾ ಇದೆ. ಫಸ್ಟ್ ನಾವು ಸ್ಟಾರ್ಟಿಂಗು ಗೌರಮ್ಮ ಪ್ರತಿಷ್ಠಾಪನೆ ಮಾಡುವಾಗ ಸೊ ಮುಟ್ಟಳ್ಳಿ ಆ ಮನೆತನದಿಂದ ಒಂದು ಮಡ್ಲಕ್ಕಿ ಹಣ್ಣು ಕಾಯಿ ತಂದುಬಿಟ್ಟು ಅದಕ್ಕೆ ಬಾಗಿನ ಇಟ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೇವೆ ಪೂಜೆಯನ್ನು. ಇಂದು ಕೂಡ ಅದೇ ಒಂದು ಆಚರಣೆ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ. ಕೂಡ ಅವ್ರ ಮನೆ ಗಣಪತಿ ಗೂಡಿನ ಗೌರಮ್ಮ ಎರಡನ್ನು ಸೇರಿ ಮುಟ್ಟಳ್ಳಿ ಹಕ್ಕಲಲ್ಲಿ ಒಂದು ಗೌರಿ ಕಟ್ಟೆಯಲ್ಲಿ ಕೂಡಿಸಿ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿ ಅಲ್ಲಿಂದ 2 ಪಲ್ಲಕ್ಕಿಯನ್ನು ಅಘನಾಶಿನಿ ಗೌರಿ ಗುಂಡಿನ ವಿಸರ್ಜನೆ ಮಾಡ್ತೀವಿ. 2 ಸೇರಿನೇ ಮಾಡಬೇಕಾಗ್ತದೆ. ಅದು ಗೌರಮ್ಮ ಬಿಡಲಿಕ್ಕೆ ಒಂದು ಗೌರಿ ಗುಂಡೆ ಅಂತಲೇ ಅನಾದಿ ಕಾಲದಿಂದಲೂ ಬಂದಿದೆ. ಸೊ ಎಷ್ಟೇ ಮಳೆ ಹೊಯ್ಲಿ, ಎಷ್ಟೇ ಏನೇ ತೊಂದರೆ ಆದರೂ ಅಲ್ಲೇ ಹೋಗೋದು ವಿಸರ್ಜನೆ ಮಾಡ್ತೇವೆ. ತುಂಬ ದೊಡ್ಡದು. ಈಗ ಒಂದು ಜಸ್ಟ್ ಹೊಳೆಯಲ್ಲಿ ಎಂಟ್ರಿ ಆದರೆ ನಾವು ಮುಳುಗೋಗ್ತೀವಿ, ಅಷ್ಟು ದೊಡ್ಡದಿದೆ. ಸೊ ಬಟ್ ಅಲ್ಲೇ ಮಾಡಬೇಕಲ್ಲ, ಅಲ್ಲೇ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಿಂದನೂ ಅಲ್ಲೇ ನಡ್ಕೊಂಡು ಬಂದಿದೆ. ನಮಸ್ಕಾರ, ನಾನು GT ನಾಯ್ಕ ಅಂತ, ಸಿದ್ದಾಪುರ ತಾಲೂಕು ಹಳಿಯಾಳ, ಮುಟ್ಟಳ್ಳಿ ಗ್ರಾಮದ ಹಳಿಯಾಳದಲ್ಲಿ. ಇಲ್ಲಿ ನಮ್ಮ ಮನೆಯಲ್ಲಿ ಕಾಲಾಂತರದಿಂದ ಮುಟ್ಟಳ್ಳಿ ಗೌರಮ್ಮನ ಈ ಚೌತಿಯಲ್ಲಿ ತಂದು ಪೂಜೆ ಮಾಡ್ತೇವೆ. ಇದಕ್ಕೆ ಲಕ್ಷಾಂತರ ಜನ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ. ಇದಕ್ಕೆ ನೀವು ಸಿದ್ದಾಪುರದಿಂದ ಹಾಸಿಘಟ್ಟ ಬಂದು ಇಲ್ಲಿಂದ ಹಳಿಯಾಳಕ್ಕೆ ಅಂತಂದರೆ ವಿದ್ಯಾಲಯ ಕ್ಲಾಸಿಂದ ಬರಬೇಕಾಗ್ತದೆ. ಈ ಮೂಲಕ ಮುಟ್ಟಳ್ಳಿ ದೇಸಾಯಿಗೌಡರು ಈ ಸಿದ್ಧಾರ್ಥ ಅಂತ ಅವರು ಮನೆತನದಿಂದ ನಮ್ಮ ಮನೆತನಕ್ಕೆ ಬಂದರು. ಇದು ಇನ್ನೂ ಮೂಲ ಅಂತಂದರೆ, ಇದು ಬಿಳಿಗಿ ಸಂಸ್ಥಾನದ
ಅರಸರ ಇದು ಒಂದು ದೇವರು. ಇದನ್ನು ಆ ಕಾಲದಲ್ಲಿ ಮುಟ್ಟಳ್ಳಿಯವರಿಗೆ ಮನೆತನಕ್ಕೆ ಪೂಜೆಗಾಗಿ ಸಲ್ಲಿಸಿದಂತೆ. ನಮ್ಮ ಕುಟುಂಬದವರು ಕೂಡ ಆ ಸಂಸ್ಥಾನದ ದಳಪತಿನೋ ಏನೋ ಇದ್ರಂತೆ. ಅವರಿಗೆ ಈ ದೇವರನ್ನ ಪೂಜೆ ಮಾಡುವಂಥ ಅವಕಾಶ ಇದು ದಂಡಿನ ಗೌರಿ ಅಂತ ಕರಿತೀವಿ. ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಳಿ ಭಾಗದ ಜನರು ಸಾಮಾನ್ಯವಾಗಿ ಬಂದೇ ಬರ್ತಾರೆ. ಈಗ ನಾವು ನಮ್ಮ ಕುಟುಂಬದವರು ಇದನ್ನು ಪೂಜೆ ಮಾಡ್ತೇವೆ. ಪ್ರತಿ ವರ್ಷ ಚೌತಿಗೆ ಮಾತ್ರ ಸೇವೆ ಇರ್ತದೆ. ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಸಂತಾನ ಭಾಗ್ಯ, ಆಮೇಲೆ ಅವೇನಾದ್ರು ಆಭರಣಗಳು ಕಳ್ಕೊಂಡ್ರೆ, ಮತ್ತು ಏನಾದರೂ ಹೆಣ್ಣು ಹುಡುಗಿಗೆ ರೋಗ ರುಜಿನಗಳಿಗಿಂತದಕ್ಕೆ ಎಲ್ಲ ಥರದ ಇದನ್ನು ಬೇಡ್ಕೊಳ್ತಾರೆ. ಅದು ಅವರ ಯಾವ ಸಂಕಷ್ಟದಲ್ಲಿದ್ದೆ ಅಂತ ಬೇಡ್ಕೊಳ್ತಾರೋ ಆಮೇಲೆ ಪ್ರತಿ ವರ್ಷ ಚೌತಿಯಲ್ಲೇ ಬಂದು ಹರಕೆಯನ್ನು ಮಾತ್ರ ತೀರಿಸಬೇಕಾಗ್ತದೆ. ಇದಕ್ಕೆ ನಾವು ಯಾವುದೇ ರೀತಿಯಿಂದ ಇಲ್ಲಿ ಒಂದು ವಿಶೇಷವಾಗಿ ಪ್ರಚಾರ ಪ್ರಪಂಡ ಏನಿಲ್ಲ. ಮತ್ತು ನಾವು ಯಾವುದೇ ಒಂದು ಸೇವೆ ಕಾರ್ಯಕ್ರಮಕ್ಕೆ ಇಂತಿಷ್ಟು ಸೇವೆ ಇಂಥ ಏನೂ ಇಲ್ಲ. ಅವ್ರ ಭಕ್ತಿ ಮತ್ತು ದೇವರು ಅಂತ ಅವರು ನಾವು ಮನೆತನವರು ಇದನ್ನು ಭಾಳ ಸಂಭ್ರಮದಿಂದ, ಭಾಳ ಗೌರವದಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮ ಆಚರಿಸ್ತೀವಿ. ಬಂದಂಥ ಪ್ರತಿ ದಿವಸ ನಮ್ಮನ್ನು ಇನ್ನೂ ಸುಮಾರು 2,000 ಜನ ಬಂದಿತ್ತು. ಅವರು ಎಲ್ಲರಿಗೂ ಆತಿಥ್ಯವನ್ನು ಮಾಡ್ತೇವೆ. 1 ಗಂಟೆಯಿಂದ ಊಟ ಸಹಿತ ಕೊಡ್ತೇವೆ. 100 ಜನರಿಗೆ ಬೆಳಿಗ್ಗೆಯಿಂದ ಅವರು ಬಂದಂಥ ಆತಿಥ್ಯವನ್ನೆಲ್ಲ ಮಾಡ್ತೇವೆ. ಅದಕ್ಕೆ ಎಲ್ಲ ಸೇವೆ ನಮ್ಗೆ ಭಾಳ ಸಂತೋಷ ಆಗ್ತದೆ. ನಾವೇ ಸ್ವತಃ ಹೆಣ್ಮಕ್ಳು ನಮ್ಮನೆಯವರು ಎಲ್ಲರೂ ಸೇರಿ ನಾವು ಬ್ರದರ್ಸ್ ಎಲ್ಲ ಹೊರಗಿದ್ದರೂ ಕೂಡ ಈ ಹಬ್ಬಕ್ಕೆ ನಾವೆಲ್ಲ ಇಲ್ಲೇ ಬರ್ತೇವೆ. ಸುಮಾರು ಹೆಚ್ಚು ಕಮ್ಮಿ ಒಂದು 50ರಿಂದ 100 ಕುಟುಂಬ ಇದೆ. ಬೇರೆ ಬೇರೆ ಕಡೆ ಎಲ್ಲ ಇದೆ. ಈ ಮುಟ್ಟಳ್ಳಿ ಗೌರಮ್ಮ ಕುಟುಂಬ ಅವರೆಲ್ಲರೂ ಕೂಡ ಬೇರೆ ಅವ್ರ ಮನೇಲಿ ಎಲ್ಲಿ ಗೌರವ ಇರ್ತಾರಲ್ಲ, ಇಲ್ಲೇ ಗೌರಮ್ಮ ಅಂತಂದು ಇಲ್ಲೇ ಪ್ರತಿ ದಿವಸ ಅವರು ಬಂದು ಹಂಚಿಕೆ ಮಾಡ್ಕೊಂಡು ಹೋಗ್ತಾರೆ. ಇದು ಇಲ್ಲಿಯ ಒಂದು ವಿಶೇಷ. ಅನಾರವನ್ನು ಏನೂ ಮಾಡೋದಿಲ್ಲ. ಜನರಿಂದ ಜನರ ಬಾಯಿಗೆ ಪ್ರತಿ ವರ್ಷ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಾಗ್ತಾ ಇದೆ. ನನಗೆ ಸಮಸ್ಯೆ ಇರೋದ್ರಿಂದ ರೋಡ್ ಹೊಸಕೋಟೆಯಿಂದ ಉಯ್ಯಾಲನ್ನ ಕ್ರಾಸಿಂಗ್ ಬರಲಿಕ್ಕೆ ಸ್ವಲ್ಪ ಕಚ್ಚಾಗುತ್ತೆ. ಈಗ ಕೆಲಸಲ ಶಾಸಕರು ಸ್ವಲ್ಪ ಒಂದು ಕಿಲೋಮೀಟರ್ನಷ್ಟು ಮಾಡಿದ್ದಾರೆ. ಉಳಿದವರು ಹಳೆ ಸೈಡಿಗೆ ಬರೋ ರೋಡಿನ ಪ್ರಾಬ್ಲಮ್ ಇದೆ. ಜನ ಬಂದು ಕಷ್ಟ ಆಗ್ತದೆ. ಇದೊಂದು ಸಮಸ್ಯೆ ಇದೆ. ಇದು ಇಲ್ಲಿಯ ಒಂದು ವಿಚಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.